ಅಭಿಮಾನಿಗಳನ್ನು ಅಂದು ಅಣ್ಣವರು ದೇವರು ಎಂದು ಕರೆದರು. ಅದೇ ಅಭಿಮಾನಿಗಳು ಅಣ್ಣವರನ್ನು ಆರಾಧ್ಯ ದೈವ ಅಂತ ಕರೆದರು. ಅಭಿಮಾನಿಗಳು ಮತ್ತು ಅಣ್ಣವರ ಸಂಬಂಧ ಹೇಗಿತ್ತು? ನನ್ನ ಬಹುದಿನಗಳ ಕನಸು ಅಭಿಮಾನಿ ದೇವರ ಅಂತರಂಗ ಎಂಬ ಅಭಿಮಾನಿಗಳ ಅಭಿಮಾನದ ಕಷ್ಟ, ಅಭಿಮಾನ ಇದರ ಬಗ್ಗೆ ಅಭಿಮಾನಿಗಳನ್ನೇ ಸಂದರ್ಶನ ಮಾಡಿ ಅವರ ಬಾಯಿಂದನೇ ಕೇಳಬೇಕಂತ ನನ್ನ ಬಹುದಿನದ ಒಂದು ಆಸೆ. ಇದರ ಪ್ರಯುಕ್ತ ಒಬ್ಬ ಅಭಿಮಾನಿ ದೇವರನ್ನು ನಾನೀಗ ಸಂದರ್ಶನ ಮಾಡಿ ಬಂದಿರಬೇಕು. ಯಾರ ಅಭಿಮಾನಿ? ಅವರ ಅಭಿಮಾನ ಏನು? ಅವರ ಅಭಿಮಾನದ ಕಷ್ಟ ಹೇಗಿತ್ತು? ಬನ್ನಿ ಅವರಿಂದನೇ ನಾವು ಕೇಳಿ ತಿಳ್ಕೊಳ್ಳೋಣ. ಈಗ ನಾವು ಹೋಗುತ್ತಿರೋದು ಅಭಿಮಾನಿ ದೇವರ ಮನೆಗೆ. ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ಒಬ್ಬ ಅಪ್ಪಟ ಅಣ್ಣವರ ಅಭಿಮಾನಿ ಮನೆಗೆ ಬಂದಿದ್ದೀನಿ. ಅವರು ಒಂದು ರೀತಿಯಲ್ಲಿ ಅಭಿಮಾನಕ್ಕೆ ಸ್ಫೂರ್ತಿ. ಹಲವಾರು ವಿಚಾರಗಳನ್ನ ಅವರು ದಾಖಲೆ ಸಮೇತ ತೆಗೆದಿಟ್ಟಿದ್ದಾರೆ. ಅವ್ರು ಯಾರು, ಅವ್ರ ಬಗ್ಗೆ ಏನು, ಬನ್ನಿ ಅವ್ರನ್ನ ಪರಿಚಯ ಮಾಡಿಸ್ಕೊಂಡು ಅವರು ಹಲವಾರು ವಿಷಯಗಳನ್ನ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಹೋಗೋಣ ಅವ್ರ ಮನೆಗೆ. ನಮಸ್ಕಾರ. ಮತ್ತೆ ಆರಾಮ? ಹಾಂ, ಚೆನ್ನಾಗಿದೆ. ಅಪ್ಪ ಎಲ್ಲಿ ಇದ್ದಾರೆ? ಬನ್ನಿ. ನಮಸ್ಕಾರ ರಾಜಣ್ಣವರೇ. ನಮಸ್ಕಾರ. ಮತ್ತೆ ಆರಾಮಿದ್ದೀರಾ? ಆರಾಮಿದ್ದೀನಿ. ಮತ್ತೆ ಕಾಫಿ ಎಲ್ಲ ಕುಡಿದ್ರಾ? ಆಯಿತು, ಬನ್ನಿ. ನೋಡಿ ವೀಕ್ಷಕರೇ, ಇವರೇ ನಮ್ಮ KV ರಾಜಣ್ಣ, ನಮ್ಮ ಆತ್ಮೀಯರು ಮತ್ತು ಅಣ್ಣವರ ಅಪ್ಪಟ ಅಭಿಮಾನಿ. ಇವರು ಹಲವಾರು ದಾಖಲೆಗಳನ್ನ ತೆಗೆದಿಕ್ಕಿಟ್ಟಿದ್ದಾರೆ. ಬನ್ನಿ ಈ ದಾಖಲೆಗಳು ಮತ್ತು ಇವರು ಅಣ್ಣವರ ಅಭಿಮಾನನ ನಿಮಗೆಲ್ಲರಿಗೂ ನಾವು ಇವತ್ತು ಪರಿಚಯ ಮಾಡಿಸ್ಕೊಡ್ತೀವಿ. ಕೂತ್ಕೊಳ್ಳಿ ರಾಜಣ್ಣವರೇ. ನಮಸ್ತೆ. ಬನ್ನಿ. ನಮಸ್ಕಾರ. ರಾಜಣ್ಣವರೇ, ನಾವು ಚಿಕ್ಕ ವಯಸ್ಸಿಂದ ನಿಮ್ಮನ್ನು ನೋಡ್ಕೊಂಡು ಬೆಳೆದಿದ್ದೀವಿ. ನಿಮ್ಮನ್ನ ಒಂದು ಈ ಅಭಿಮಾನ ಇದನ್ನೆಲ್ಲ ನೋಡಿ ನಮಗೆ ಒಂಥರ ಖುಷಿ, ಮತ್ತು ನೀವು ಅಭಿಮಾನಿಗಳಿಗೆ ಒಂಥರ ಸ್ಫೂರ್ತಿ. ನೀವು ಅಣ್ಣವ್ರನ್ನ ಫಸ್ಟ್ ನೋಡಿದ್ದು ಯಾವಾಗ, ಮತ್ತು ಅವರು ನಿಮ್ಮ ಜೊತೆ ಹೇಗೆ ಸಂಬಂಧದಲ್ಲಿದ್ದರು, ಮತ್ತು ಈ ಅದ್ಭುತವಾದ ಸಂಗ್ರಹಗಳನ್ನ ನೀವು ಹೇಗೆ ಸಂಗ್ರಹ ಮಾಡಿದ್ರಿ, ಮತ್ತು ನಿಮ್ಮ ಮೊದಲು ನೀವು ಅಣ್ಣವ್ರನ್ನ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ನನಗೆ ಮೊದಲು ಒಂದು ವಿಚಾರ, ಒಬ್ಬ ಅಭಿಮಾನಿನ ಸಂದರ್ಶನ ಮಾಡೋಕ್ಕೆ ಬಂದಿರೋದು ಬಹಳ ಸಂತೋಷ. ಯಾಕಂದರೆ ಇದು ಎಲ್ಲೂ ಸಿಗಲ್ಲ. ಅದರಿಂದ ಏನಕ್ಕೆ ಅಂದರೆ ನೀವು ಬರ್ತೀನಿ ಅಂದಾಗ ನನಗಿದಾಯ್ತು. ಯಾಕೆಂದರೆ ಒಬ್ಬ ಅಭಿಮಾನಿ ಮುಖಾಂತರ ಇದೆಲ್ಲ ಜನಕ್ಕೆ ಮಾಹಿತಿ ಹೋಗಲಿ ಅನ್ನೋದು ನನಗೂ ಒಂದು ಬಹಳ ದಿನದ ಬಯಕೆ ಇತ್ತು. ಯಾರ್ಯಾರ ಕೇಳಿದ್ರು, ನಾನು ಅದನ್ನು ಮಾಡಲಿಲ್ಲ. ನಿಮ್ಮದೇ ಒಂದು ಯೂಟ್ಯೂಬ್ ಬಂತು ಅಂದಾಗ ಸರಿ, ಅವರು ಕಾಲಾವಕಾಶ ಕೇಳಿದ್ರಿ. ಇವತ್ತು ಏನೋ ಕೂಡಿ ಬಂದಿದೆ. ಅವ್ರನ್ನ ನಾನು ಅಣ್ಣವ್ರು ನೋಡೋಕ್ಕೆ ಮೊದಲು ಪೇಪರಲ್ಲಿ ನೋಡ್ತಿದ್ದೆ ಅಷ್ಟೇ. ಆಮೇಲೆ ಸ್ಕ್ರೀನ್ ಮೇಲೆ 79ರಲ್ಲಿ ನಾನೊಬ್ಬ ಕಳ್ಳ ಐಲ್ಯಾಂಡ್ಸ್ ಹೋಟ್ಲಲ್ಲಿ ನೋಡಿದ್ದು ಫಸ್ಟು. ಶೂಟಿಂಗ್ಗೆ ಬಂದಿದ್ದಾರೆ ಅಂದರು. ಆವಾಗ ನಾವು ಅಲ್ಲಿಗೆ ಹೋದ್ವಿ. ಕಾರಿಂದ ಒಂದು ಚೇಸಿಂಗ್ ದೃಶ್ಯ, ಹೊನ್ನವಳ್ಳಿ ಕೃಷ್ಣ ಅವರೆಲ್ಲ ಇವ್ರನ್ನ ಹಿಂದೆ ಪೊಲೀಸ್ ಅಟ್ಟಿಸ್ಕೊಂಬತ್ತಾರೆ. ಇದು ಕಾಡು ಕಿತ್ಕೊಂಡು ಇವ್ರು ಈಚೆ ಬಂದು ಪರ್ಸ್ ಹೊಡ್ಕೊಂಡು ಹೋಗ್ತಾರಲ್ಲ, ಆ ಸೀನ್ದು. ಬರೋಕ್ಕೆ ಮುಂಚೆ ಡೋರಲ್ಲಿ ನಾವು ನಿಂತಿದ್ವಿ ಅಲ್ಲಿ, ಅಂದರೆ ಗೇಟಲ್ಲಿ. ಕಾರಲ್ಲಿ ಬಂದರು ಭಗವಾನ್ ಸಾರು, ಇವರಿಬ್ಬರು ಹಿಂದೆ ಕೂತಿದ್ರು. ಆಮೇಲೆ ಕೈ ಅಡ್ಡ ಮಾಡಿದ್ವಿ. ನಾವೊಂದು 3 ಜನ ಏನೋ ಇದ್ವಿ ಅಷ್ಟೇ. ನಾವು ಅವಾಗ ನೈಟ್ ಶೂಟಿಂಗೇ ಅದು. ಒಂದು 7:30 ಆಗಿತ್ತು. ನಿಲ್ಲಿಸಿದ್ರು, ನೋಡಿದ್ರು. ಆಮೇಲೆ ಅವ್ರ ಪಾಪ ಭಗವಾನ್ ಹಂಗೂ ಶೂಟಿಂಗ್ ಇದೆ ಹಂಗೆ. ಆಮೇಲೆ ಅವರೇ ಹೇಳಿದ್ರು, ಇಲ್ಲ ಯಾರು ಇಲ್ಲಿ ಮಾತಾಡಿ ಏನು ಅಂದರು. ಏನಿಲ್ಲ, ನೋಡೋಕ್ಕೆ ಬಂದ್ವಿ. ಆಮೇಲೆ ಗ್ಲಾಸ್ ಇಳಿಸಿ ಕೈ ಕೊಟ್ಟರು ಅಷ್ಟೇ. ಕೈ ಮುಟ್ಟಿ ಮಾತಾಡಿಸಿ, ಅವಾಗೇನು ಕ್ಯಾಮ್ರಾ ಇಲ್ಲ, ಎಂಥದ್ದು ಇಲ್ಲ, ನೋಡ್ತಾ ಮಾತಾಡಿದ್ರು. ಆಮೇಲೆ ನಮ್ಮ ಜೊತೆ ಇದ್ದವರು ಅವರೆಲ್ಲ ಏನಂದರೆ ಸೆಕೆಂಡ್ ಕೊಡೋದೇ ಒಂದು ದೊಡ್ಡದು, ಅಷ್ಟೇ ತಗೊಂಡ್ರು. ಆಮೇಲೆ ಭಗವಾನ್ ಅವರು ಹೇಳಿದ್ರು, ಶೂಟಿಂಗ್ ಟೈಮ್ ಆಗುತ್ತೆ ಅಂದರು. ಆಮೇಲೆ ಅಣ್ಣವ್ರು ಆಯ್ತು ಬಿಡಿ ಹೋಗೋಣ, 5 ನಿಮಿಷ ಇರಿ ಅಂತ.
ಏನು ಮಾತಾಡಲಿಲ್ಲ ಅಷ್ಟೇ. ಏನು ಅಂದರು, ಏನು ಹೇಳೋದು, ನೋಡೋಕ್ಕೆ ಬಂದ್ವಿ ಅಷ್ಟೇ ಹೇಳಿದ್ದು. ಸರಿ ಆಯಿತು ಬರಲ್ಲ ಅಂದ್ಬಿಟ್ಟು ಕಾರ್ ಮುಂದೆ ಗ್ಲಾಸ್ ಎತ್ತಿ ರೇಸ್ ಕೋರ್ಸ್ ಕಡೆ ಅವ್ರದ್ದು ಚೇಜಿಂಗ್ ದೃಶ್ಯ ಆಯಿತು, ಹೊರಟೋದ್ರು. ಅದಾದಮೇಲೆ ಅವ್ರನ್ನ ಎಲ್ಲಾದರೂ ನಾವು ಭೇಟಿ ಮಾಡಲೇಬೇಕು ಅನ್ನೋ ಒಂದು ಆಸೆ ಬಂತು. ಸುಮ್ಮನೆ ಹೋದರೆ ಭೇಟಿ ಮಾಡೋಕ್ಕಾಗಲ್ಲ. ಆವಾಗ ನಮ್ಮ ಸಾರಾಗೋವಿಂದ್ ಅವರು ಅವ್ರ ಮನೆಯಲ್ಲಿ ಇದ್ದರು. ಅಂದರೆ ಅವ್ರನ್ನ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಆಮೇಲೆ ನೇಮಕ ಮಾಡಿದ್ರು. ಆವಾಗ ಅವ್ರು ನಮ್ಮ ಶ್ರೀರಾಮ್ಪುರದಲ್ಲಿ ಅವ್ರ ಮನೆ ದೇವೆ ಪಾರ್ಕ್ ಹತ್ರ ಗೋವಿಂದಣ್ಣವ್ರ ಮನೆ ಇತ್ತು. ನಾವು ಇಲ್ಲಿ ಅಭಿಮಾನಿಗಳು ಹಿಂಗೆ ಇವರು ಸಿ ಜಯರಾಮ್ ಮನೆಗೆ ಇವರು ಯಾವಾಗಲೂ ಬರೋರು, ಯಾರು ಗೋವಿಂದಣ್ಣವರು. ಆ ಒಂದು ಇದರಲ್ಲಿ ದೇವೆ ಪಾರ್ಕಲ್ಲಿದ್ದು ಚಾಲುಕ್ಯ ಯುವಕರ ಸಂಘ ಹತ್ರ ಯಾವಾಗಲೂ ಬೆಳಿಗ್ಗೆ 6-6:30 ಕಾಫಿ ಕುಡಿತಿದ್ವಿ. ನಡ್ಕೊಂಡು ಹೋಗಿ ಮರಿಯಪ್ಪನ ಪಾಳ್ಯದಿಂದ ನಾವು ಹೋದರೆ ಅಲ್ಲಿರೋರು ಆ ಚಾಲುಕ್ಯ ಯುವಕರ ಸಂಘದವರು ಇವರು. ಯಾಕೆಂದರೆ ಅವ್ರ ಕಾರ್ ಬರೋದು 8 ಗಂಟೆಗೆ ಶೂಟಿಂಗ್ ಹೋಗಬೇಕು. ಅಲ್ಲಿ ನಿಂತು ಕಾಫಿ ಎಲ್ಲ ಕುಡಿದು ಏನಾರ ವಿಚಾರ ಇದ್ದರೆ ಮಾತಾಡಿ ಬರೀ ಹಿಂಗೆ ಅಲ್ಲಿದೆ ಬಾ ಅಂತ ಹೇಳೋರು, ಇಲ್ಲಿದೆ ಬನ್ನಿರಿ ಅಲ್ಲಿ ಬಂದು ಕೇಳೋ. ಅವಾಗೇನು ಫೋನ್ ಇಲ್ಲ, ಗೇಟಿಂದ ಫೋನ್ ಮಾಡಿದ್ರೆ ಇಂಟ್ರ್ ಕಾಲ್ ಕರೆಯೋರು, ಅವ್ರು ಹೇಳಿದ್ರೆ ಒಳಗೆ ಬಿಡೋರು. ಹಂಗೆ ಮಾಡ್ತಾ ಮಾಡ್ತಾ ಅವರು ನಾವು ಒಂದು ಸಂಘ ಮಾಡಬೇಕು ಅಂತ 1982 ಮೇಲೆ ಇವ್ರ ಸಂಘ ಅಂದರೆ ಒಂದು ಅಧಿಕೃತವಾಗಿ ಆಗಿದ್ದು. ಅದಕ್ಕೂ ಮುಂಚೆ ನಾವು ಆವಾಗಲೇ ನಾವು ಇಲ್ಲೇ ಮರಿಯಪ್ಪನ ಪಾಳ್ಯದಲ್ಲೇ ಪ್ರಾರಂಭ ಇದನ್ನೇ ಮಾಡಿಬಿಟ್ಟಿದ್ವಿ. 80ರಲ್ಲೇ ನಮ್ಮದು ಆಗೋಯ್ತು. ಇದು ರಸಿಕರ ರಾಜ ಅಂತ ಸುಮ್ಮನೆ ಇಟ್ಕೊಂಡು ರಾಜ್ಕುಮಾರ್ ಅಷ್ಟೇ ಡಾಕ್ಟರ್ ರಾಜ ಅಭಿಮಾನಿ ಸಂಘ ಅಂತ. ಆವಾಗ ಸ್ವಲ್ಪ ರಿಜಿಸ್ಟ್ರೇಷನ್ ಮಾಡಲ್ಲ, ಎಲ್ಲ ಈ ಪೊಲೀಸ್ದು ಪರ್ಮಿಷನ್ನು ಅದು ಇದು ಅಂತ. ಅದಾದಾಗ ಏನಾಯಿತು, ಅದನ್ನೇ ಮಾಡಿಕೊಂಡು ಸುಮ್ಮನೆ ಅನಧಿಕೃತವಾಗಿ ಇದ್ವಿ ಅವ್ರ ಜೊತೆ ಇರಲಿ. ಆಮೇಲೆ ಇವರು ನಮ್ಮ ಜೊತೆ ನೋಡ್ತಾ ನೋಡ್ತಾ ಐಲ್ಯಾಂಡಿಕ್ಸ್ ಬನ್ನಿ, ಕಂಠೀರವ ಬನ್ನಿ ಅಂತ ಇವ್ರು ನೋಡೋಂಗೆ ನಮಗೆ ಒಂದು ಮಾರ್ಗದರ್ಶನ ನಮ್ಮ ಇವರೇ ಗೋವಿಂದಣ್ಣವರಿಂದನೇ ಆಗಿದ್ದು. ಅಲ್ಲಿಂದ ಆಚೆಗೆ ಸಂಘ ಮಾಡಿ ನಡಿಬೇಕು ಅಂಥೇಳಿ ಒಂದು ಸರ್ತಿ ದಿನೇಶ್ ಗುಂಡೂರಾವ್ ಅವರು ಅದೇ ಟೈಮಲ್ಲಿ ಒಂದು ಮಲೆಬೆನ್ನೂರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಕ್ಕೆ ರಾವಿಂದ ಎಚ್ಚರಿಕೆ ಅಂತ ಇದು ಅಡ್ಡಿ ಮಾಡಿದರು. ಆವಾಗ ನಾವು ಸುಮ್ಮನಿರಲಿಲ್ಲ. ಇದು ಪ್ರಜಾವಾಣಿ 2ನೇ ಪೇಜಲ್ಲಿ ಬಂದಿದೆ, ಇಲ್ಲಿದೆ ಅದು. ನಾವು ಅವ್ರಿಗೆ ಆವಾಗ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಟ್ಟಿದ್ವಿ, ಅದು ನಮ್ಮದು ಅವಾಗ ಪ್ರಕಟಣೆ ಮಾಡಿದರು. ಆವಾಗಲೇ 81-2ರಲ್ಲೇ ರಾಜ್ ಬಡಾವಣೆಗೆ ರಾವ್ ಅಡ್ಡಿ ಅಂತ ಒಂದು ಆರ್ಟಿಕಲ್ ಹಾಕಿದ್ರು. ಅದಕ್ಕೆ ನಾವೇನಾದರೆ ವಿಧಾನಸೌಧ ಮುತ್ತಿಗೆ ಅಂತಲೇ ಹಾಕಿದ್ವಿ. ಅದನ್ನು ಕೊಟ್ಟಿದ್ದೀನಿ, ಇಲ್ಲೇ ಇದೆ, ನಾನೇ ಸೈನ್ ಮಾಡಿ ಇವ್ರಿಗೆ ಕಮಿಷನರ್ ಆಫೀಸ್ಗೆ ಮತ್ತು ಫಿಲಿಮ್ ಚೇಂಬರ್ಗೆ ಕೊಟ್ಬಿಟ್ಟು ಬಂದು, ಅದು ನೋಡಿ ಇಲ್ಲೆಲ್ಲ ಇದೆ. ಅದನ್ನು ಕ್ರಮೇಣ ತೋರಿಸ್ತೀನಿ ರೀ, ಇಲ್ಲೇ ಎಲ್ಲೋ ಇದೆ, ಸ್ವಲ್ಪ ಇನ್ನು ಮುಂದಾಗಿದ್ದಾವೆ ಅಷ್ಟೇ. ಇದಲ್ಲ, ಇದು ಬಿಡಿ, ಅಭಿಮಾನಿ ಸಂಘಕ್ಕೆ ಮೀಟಿಂಗ್ ಕರಿತಿದ್ದಿದ್ದು ಇದೆಲ್ಲ ಆವಾಗ ನಮಗೆ ಬರೀತಿದ್ರು. ಆದರ್ಶ ಫಿಲಿಮ್ ಇನ್ಸ್ಟಿಟ್ಯೂಟ್ ಆಯಿತು, ಆವಾಗಲೂ ಆ್ಯನಿವರ್ಸರಿಗೆ ಅಣ್ಣವರೇ ಅಲ್ಲಿಗೆ ಗೆಸ್ಟಾಗಿ ಬಂದಿದ್ದರು. ಚೌಡಯ್ಯ ಹಾಲಲ್ಲಿ ನಡೆದಿದ್ದು. ಆವಾಗಲೂ ಅವ್ರು ಎಲ್ಲಿ ಬಂದರೆ ಅಲ್ಲಿ ಹೋಗ್ತಿದ್ವಿ. ಸಂಘ ಬಂದಿದ್ದು ಅಂದರೆ ಆಮೇಲೆ ಅಣ್ಣವರು, ನಮ್ಮ ಗೋವಿಂದಣ್ಣವರು 81 ಹಾಲು ಜೇನು ಆ ಟೈಮಲ್ಲೆಲ್ಲ ತುಂಬ ಹತ್ರ ಆದಾಗ ಅವರೇನು ಮಾಡಿದ್ರು, ನಮ್ಮನ್ನು ನೀವು ನಮ್ಮ ಸಂಘನೇ ಇರುತ್ತೆ, ನೀವಿನ್ನು ಒಂದು ದೊಡ್ಡದು ಮಾಡಿಬಿಡೋಣ ಒಟ್ಟಿಗೆ. ರಾಮೇಗೌಡರು ನಮ್ಮ ಮೈಸೂರು ನೋಡಿ, ಇಲ್ಲಿ ಅವ್ರದ್ದೇ ಸೈನ್ ಇದೆ, ರಾಮೇಗೌಡರು, ಮೈಸೂರು ರಾಮೇಗೌಡರು ಲೆಟ್ರ್ ಬರೆದಿರೋದು ನಾನು ತೋರಿಸ್ತೀನಿ ರೀ. ರಾಮೇಗೌಡರು ಆವಾಗ ನಮಗೆ ಸಂಪರ್ಕದಲ್ಲಿ ಇದ್ದರು. ಅವ್ರು ಮೈಸೂರಲ್ಲಿ ಇದ್ಕೊಂಡು ಗುರುಪ್ರಸಾದ್ ಆಮೇಲೆ ಆಗಿದ್ದು. ಅದಕ್ಕೂ ಮುಂಚೆ ಇದೊಂದು ಕೇಂದ್ರ ಸಮಿತಿ ಅಂತ, ಅಖಿಲ ಕರ್ನಾಟಕ ರಾಜ್ಕುಮಾರ್ ಕೇಂದ್ರ ಸಮಿತಿ ಅಂತ ನಮ್ಮ ವಿ ಲಕ್ಷ್ಮಣ್ ಇಲ್ಲಿ ವಿಜಯನಗರದಲ್ಲಿದ್ದರು. ಇವರೆಲ್ಲ ಸರಿ ನೋಡಿ, ಅವ ನಮ್ಮ ರಸಿಕರ ರಾಜ ಸಂಘಕ್ಕೆ ನಮ್ಮ ಅಡ್ರೆಸ್ಗೆ ಮರಿಯಪ್ಪನ ಪಾಳ್ಯ 3000 4ನೇ ಕ್ರಾಸ್ ಲೆಟ್ರ್ಗಳು, ಮೀಟಿಂಗ್ ಏನೇ ಇದ್ದರೂ ಎಲ್ಲ ಬರೆಯೋರು. ನಮ್ಮ ಗುರುಪ್ರಸಾದ್ ಆಮೇಲೆ ಇದು ಅಧಿಕೃತ ಆದಮೇಲೆ ಇದೆಲ್ಲ ಪದ್ಮಭೂಷಣ ಕಾರ್ಯಕ್ರಮದ ಮೀಟಿಂಗ್ಗಳು. ನಾವು ಆ ಗುಂಡೂರಾವ್ದೊಂದು ಎಚ್ಚರಿಕೆ ಕೊಟ್ಟಿದ್ದು ಇಲ್ಲಿದೆ, ಅದು ಆರ್ಟಿಕಲ್ ಪ್ರಜಾವಾಣಿನಲ್ಲಿ ಬಂತು. ಅಲ್ಲಿಂದ ಆಚೆಗೆ ನಮ್ಮನ್ನು ಎಲ್ಲ ಗುರುತಿಸೋಕೆ ಶುರು ಮಾಡಿದ್ರು. ರಾಜಣ್ಣವರೇ, ನೀವು ಇದು ಏನಪ್ಪ ದಿನೇಶ್ ಗುಂಡೂರಾವ್ ಅಂದರೆ ದಿನೇಶ್ ಗುಂಡೂರಾವ್ ಇಲ್ಲ ಅವ್ರ ಅಲ್ಲ, ದಿನೇಶ್ ಗುಂಡೂರಾವ್ ಅವರು ಅವಾಗಿಲ್ಲ, ದಿನೇಶ್ ಗುಂಡೂರಾವ್ ಅವ್ರ ತಂದೆ. ಅದು ಬೈ ಮಿಸ್ಟೇಕ್ ಏನಾಯ್ತು ಅಂದರೆ, ಈಗ ಅವರು ಚಾಲನೆಯಲ್ಲಿರೋದ್ರಿಂದ ಅವ್ರ ಹೆಸರೇ ಬಂದ್ಬಿಡುತ್ತೆ. ಅಂದರೆ ಅವ್ರ ತಂದೆಯವರೇ 82ರಲ್ಲಿ ಅವರೇ ತಾನೇ. ಹೌದು ನೋಡಿ, ಅವರಿಗೆ ಆವಾಗ ನಮ್ಮ ಗೋವಿಂದಹಳ್ಳಿ ದೇವೇಗೌಡರು ನಮ್ಮ ಮೈಸೂರು ಬ್ಯಾಂಕ್ ವೃತ್ತದಲ್ಲಿದ್ದರಲ್ಲ, ಭಕ್ತಿ ಕಲಾರತ್ನ ರಾಜ್ಕುಮಾರ್ ಅಭಿಮಾನಿ ಸಂಘದವರು,
ಅಲ್ಲ, ಕನ್ನಡ ಅವರು ಕಣ್ಮಣಿ ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದು ಪ್ರಕಟಣೆಗೆ ಹಾಕಿದ್ರು. ಇಲ್ಲಿದೆ ನೋಡಿ, ಇದು ನಮ್ಮದು ನಿಮ್ಮ ರಸಿಕರ ರಾಜ ನಮ್ಮ ಮರ್ಯಪ್ಪನ ಪಾಳ್ಯದಿಂದ. ಇಲ್ಲಿದೆ ವಿಧಾನಸೌಧ ಮುತ್ತಿಗೆ. ಇದು ಪ್ರಜಾವಾಣಿನಲ್ಲಿ ಇದು ಕೊಟ್ಟು ಮಾರನೇ ದಿವಸನೇ ಬಂದಿತ್ತು 2ನೇ ಪೇಜಲ್ಲಿ. ಇದು ಬಂದಮೇಲೆ ಎಲ್ಲ ಏನಪ್ಪ ಹಂಗೆ ಹಾಕ್ಬಿಟ್ಟಿದ್ಯಾ ಅಂತ ನಮ್ಮನ್ನು ಹುಡ್ಕೊಂಬಂದರು. ಪ್ರಜಾವಾಣಿಲೇ ಬಂದ್ಬಿಟ್ಟಿದೆಯಾ, ಹಾಕ್ಬಿಟ್ಟಿದ್ದೀರಾ ಅಂತ. ಆಮೇಲೆ ಅದಕ್ಕೆ ಒಂದು ಅನುಮೋದನೆ ಕೊಟ್ಟರು. ಮಲೆಬೆನ್ನೂರಲ್ಲಿ ರಾಜ್ಕುಮಾರ್ ಬಡಾವಣೆ ಇವತ್ತು ಇದೆ. ಅದು ಕೊಟ್ಟಮೇಲೆ ಈ ನೋಡಿ ಇದೆಲ್ಲ ಪೇಪರ್ ಪತ್ರಿಕೆ ಹೇಳಿಕೆ ಬಂದಮೇಲೆಲ್ಲ ಆಯಿತು. ರಾಜಣ್ಣವರೇ, ನೀವು ಇದು ಅಣ್ಣವ್ರ ಫಿಲಮ್ಗಳಿಗೆ ಯಾವ ಥರ ಟಿಕೆಟ್ ತೊಗೊತಿದ್ರಿ ಮತ್ತು ಯಾವ ಥರ ಟಿಕೆಟ್ನ ನೀವು ಇದು ಮಾಡ್ತಿದ್ರಿ? ಟಿಕೆಟ್ ಅಂದರೆ ಇದು